ಕಲ್ಯಾಣ ಕರ್ನಾಟಕದಲ್ಲಿ ಎಜುಕೇಷನ್ ಅಪ್ಲಿಫ್ಟ್ಮೆಂಟ್ಗೆ ಬೇಕಾಗುವಂತಹ ರೀತಿಯಲ್ಲಿ ಅದಕ್ಕೆ ಸಹಾಯವಾಗುವಂತಹ ರೀತಿಯಲ್ಲಿ 2 ತಿಂಗಳ ಅಭಿಯಾನವನ್ನು SIO ಕರ್ನಾಟಕ ರಾಜ್ಯ ಘಟಕ ಪ್ಲಾನ್ ಮಾಡಿದೆ. SIO ಅಂದರೆ ಕಳೆದ 45 ವರ್ಷಗಳಿಂದ ಇಡೀ ಭಾರತದಲ್ಲಿ ವಿದ್ಯಾರ್ಥಿಗಳ ಅವರ ಅಪ್ಲಿಫ್ಟ್ಮೆಂಟ್ಗಾಗಿ ಅವರಿಗಾಗಿ ಕೆಲಸ ಮಾಡುತ್ತಿರುವಂತಹ ಒಂದು ಸಂಘಟನೆಯಾಗಿದೆ. ಈ ಸಂಘಟನೆ ಕರ್ನಾಟಕದಲ್ಲಿ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಇದರ ಕೆಲಸ ಆಗ್ತಾ ಇದೆ. ಕಲ್ಯಾಣ ಕರ್ನಾಟಕ ಎಜುಕೇಷನಲ್ ಅಪ್ಲಿಫ್ಟ್ಮೆಂಟ್ ಪ್ರೋಗ್ರಾಮ್ ಈ ಒಂದು ಕ್ಯಾಂಪೇನ್ ಅಭಿಯಾನವನ್ನು SIO ಕರ್ನಾಟಕ ಘಟಕ ಮಾಡಲಿಕ್ಕೆ ಕಾರಣ, ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನನ್ನನ್ನು ಕೇಳುವ ಎಲ್ಲರಿಗೂ ಕೂಡ ಗೊತ್ತಿದ್ದ ಹಾಗೆ ಕಳೆದ ಬಾರಿ SSLC ಅದೇ ರೀತಿ ಸೆಕೆಂಡ್ PU ಇದರ ಫಲಿತಾಂಶ ಏನಿದೆ ಅದು ತುಂಬಾ ಭೀಕರವಾದಂತಹ ರೀತಿಯಲ್ಲಿ ಕಡಿಮೆ ಆಗುವುದನ್ನು ನಾವು ನೋಡಿದ್ದೇವೆ. ಅದರ ನಿಟ್ಟಿನಲ್ಲಿ ನೋಡಿ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ KKRDB ಅಂತ ಹೇಳಿ ಒಂದು ಬೋರ್ಡ್ ಅನ್ನು ಕೂಡ ಗವರ್ಮೆಂಟ್ ಆಲ್ರೆಡಿ ಸೆಟ್ ಮಾಡಿದೆ. ಅದೇ ರೀತಿಯಲ್ಲಿ ನೋಡಿ 2006ರಲ್ಲಿ ಆನ್ಯುವಲ್ ಸ್ಟ್ಯಾಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಐಸರ್ ರಿಪೋರ್ಟ್ ಅಲ್ಲಿ ಕೂಡ ಹೇಳುವುದು ಹೈದರಾಬಾದ್ ಕರ್ನಾಟಕ ಅಲ್ಲಂದ್ರೆ ಕಲ್ಯಾಣ ಕರ್ನಾಟಕ ಏರಿಯಾದಲ್ಲಿ ಇಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ, ಇಲ್ಲಿ ನಾವು ನೋಡುವಾಗ ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಿದ್ದರೂ ಕೂಡ ಗವರ್ಮೆಂಟ್ ಶಾಲೆಗಳು ಏನಿದೆ ಅದಕ್ಕೆ ಅಡ್ಮಿಷನ್ ಆಗುವಂತಹ ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ. ಎರಡನೇದು ಅಡ್ಮಿಷನ್ ಕಡಿಮೆ ದಾಖಲಾತಿ ಕಡಿಮೆ ಆಗಲಿಕ್ಕೆ ಒಂದು ಕಾರಣ ಕೇವಲ ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ ಪರ್ಮನೆಂಟ್ ಟೀಚರ್ಸ್ 1,00,000ಕ್ಕಿಂತ ಹೆಚ್ಚು ವ್ಯಾಕೆನ್ಸೀಸ್ ಈಗಲೂ ಇದೆ. ಒಂದು ಕಾರಣ ಅದು. ಎರಡನೇದು ಅದಕ್ಕೆ ಬೇಕಾದಂತಹ ಇನ್ಫ್ರಾಸ್ಟ್ರಕ್ಚರ್, ಮಕ್ಕಳಿಗೆ ಬೇಕಾದಂತಹ ಶಾಲೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕಾಗಿದೆ, ಶೌಚಾಲಯ, ಕ್ಲಾಸ್ ರೂಮ್ಗಳು, ಆ ಕ್ಲಾಸ್ ರೂಮ್ಗಳು ಬಿಲ್ಡಿಂಗ್ಗಳು ಕೂಡ ಅದರ ಕೊರತೆ ಕೂಡ ಇಲ್ಲಿದೆ. ಮೂರನೇದು ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ಗಿಂತ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ಉರ್ದು ಮಾತನಾಡುವಂತಹ ಅಲ್ಲಂದ್ರೆ ಹಿಂದಿ ಮಾತನಾಡುವಂತಹ ಹಿಂದಿಯನ್ನು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಅವರ ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡುವಂತಹ ಒಂದು ಏರಿಯಾದಲ್ಲಿ ಕನ್ನಡ ಲ್ಯಾಂಗ್ವೇಜ್ ನೀವು ಕಲಿಯಲೇಬೇಕಂತ ಹೇಳಿ ಅದಕ್ಕೆ ಫೋರ್ಸ್ ಮಾಡಿದ್ರೆ ಅದು ಮಕ್ಕಳ ಎಕ್ಸಾಮ್ ನಲ್ಲಿ ಕೂಡ ಅದರ ರಿಸಲ್ಟ್ ಬರುತ್ತದೆ, ಅದು ಅವರಿಗೆ ಎಫೆಕ್ಟ್ ಆಗುತ್ತದೆ. ಇದೇ ರೀತಿಯಲ್ಲಿ ಹಲವಾರು ಪ್ರಶ್ನೆಗಳು, ಹಲವಾರು ಗೊಂದಲಗಳು ಇದೆ. ಅದೇ ರೀತಿ ಇದೇ ಗೌರ್ಮೆಂಟ್ ಈಗಿನ ಇರುವಂತಹ ಗೌರ್ಮೆಂಟ್ 2025ರಲ್ಲಿ ಕಲ್ಯಾಣ ಕರ್ನಾಟಕ ಎಕ್ಸ್ಪರ್ಟ್ ಕಮಿಟಿ, KKRDB ಎಕ್ಸ್ಪರ್ಟ್ ಕಮಿಟಿ ಅಂತ ಹೇಳಿ ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡಿದೆ. ಆ ಕಮಿಟಿ ಕೂಡ ಹೇಳುವುದು ಇಂತಹ ಸಮಸ್ಯೆಗಳು ಕಲ್ಯಾಣ ಕರ್ನಾಟಕ ಏರಿಯಾದಲ್ಲಿ ಗವರ್ಮೆಂಟ್ ಶಾಲೆಗಳಲ್ಲಿ ಇದೆ. ನಮಗೆ ಈ ಒಂದು ಇದರಲ್ಲಿ ನಮಗೆ ನಿಮ್ಮ ಪ್ರೀತಿಯ ಮಾಧ್ಯಮ ಮಿತ್ರರಲ್ಲಿ ಹೇಳಿಕಿರೋದು, ಈ ಒಂದು ವಿಷಯದಲ್ಲಿ ಜನಾಭಿಪ್ರಾಯವನ್ನು ಇಲ್ಲಿ ತಯಾರು ಮಾಡಲಿಕ್ಕೆ ಜನಸಾಮಾನ್ಯರ ಮೇಲೆ ಇಂತಹ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಕೇವಲ ಯಾರು ಬ್ಯಾಕ್ಗ್ರೌಂಡ್ ಪುವರ್ ಬ್ಯಾಕ್ಗ್ರೌಂಡ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾರು ಬರ್ತಾರೆ ಅವರು ಗವರ್ಮೆಂಟ್ ಶಾಲೆಯನ್ನೇ ಅವರು ಡಿಪೆಂಡ್ ಮಾಡಬೇಕಾಗುತ್ತೆ. ದೊಡ್ಡ ದೊಡ್ಡ ಶಾಲೆ ಇದ್ರೂ ಕೂಡ ಅದಕ್ಕೆ ಲಕ್ಷ ಫೀಸ್ ಕಟ್ಟಿ ಅವರನ್ನು ಕಲಿಸಲಿಕ್ಕೆ ಎಲ್ಲರಿಗೂ ಆಗ್ಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಗವರ್ಮೆಂಟ್ ಶಾಲೆಗಳು, ವಿದ್ಯಾಸಂಸ್ಥೆಗಳು ಅವರ ಟೆಂಪರರಿ ಪರ್ಮನೆಂಟ್ ಟೀಚರ್ಸ್ ಅನ್ನು ಅಪಾಯಿಂಟ್ ಮಾಡೋದು, ಅಲ್ಲಿಗೆ ಬೇಕಾಗುವಂತಹ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡುವುದು, ಅಲ್ಲಿ ಏನು ಸಮಸ್ಯೆ ಇದೆ ಆ ಸಮಸ್ಯೆಗಳನ್ನು ಕ್ಲಿಯರ್ ಮಾಡುವುದು ಗವರ್ಮೆಂಟಿನ ಜವಾಬ್ದಾರಿಯಾಗಿದೆ. KKRDB ಆ ಒಂದು ಬೋರ್ಡಿನ ಕೂಡ ಜವಾಬ್ದಾರಿಯಾಗಿದೆ. ಅವರು ಆ ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಎಂಬುದು ನಮ್ಮ ಒಂದು ಆಗ್ರಹವಾಗಿದೆ. ಈ ಆಗ್ರಹಕ್ಕೆ ಮುನ್ನಡೆಸಿ ತಾವೆಲ್ಲರೂ ಇದನ್ನು ಪತ್ರಗಳಲ್ಲಿ, ಮಾಧ್ಯಮಗಳಲ್ಲಿ ಜನಸಾಮಾನ್ಯರು ಚರ್ಚಿಸುವಂತೆ ರೀತಿಯಲ್ಲಿ
ಇದನ್ನು ಒಂದು ಅವರ ಗಮನಕ್ಕೆ ತರಬೇಕಾಗಿ ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೇವೆ.